ಈಗ ಸುಂದರ ಅದಾರ, ಸುರೂಪಿ ಅದ. ಕುರೂಪಿಯನ್ನ ನೆನೆದರೇನು ಕುರೂಪಿ ಆಗ್ತಾನೇನು? ಕುರೂಪಿಯೊಬ್ಬ ಸುರೂಪಿಯನ್ನು ನೆನೆದ ಮಾತ್ರಕ್ಕೆ ಸುರೂಪಿ ಆಗ್ತಾನೇನು? ಧನಿಕ ದರಿದ್ರನ ನೆನೆದರೆ ದರಿದ್ರ ಆಗ್ತಾನೇನು? ಒಬ್ಬ ದರಿದ್ರ ಧನಿಕನನ್ನ ನೆನೆದ ಮಾತ್ರಕ್ಕೆ ಧನಿಕನಾಗ್ತಾನೇನು? ಎಷ್ಟು ಚಂದ ದೃಷ್ಟಾಂತ, ಎಷ್ಟು ಚಲೋ ಕೊಟ್ಟಾರ. ಹಾಗ ಭಕ್ತಿ ಸಂಪನ್ನರನ್ನ ನೆನೆದ ಮಾತ್ರಕ್ಕೆ ಭಕ್ತಿ ಸಂಪನ್ನಾಗ್ತಾರೇನು, ಆನಂದ ಪಡ್ತಾರೇನು? ಹಾಂಗ ಅಲ್ಲಮ ಪ್ರಭು ಗುಹೇಶ್ವರ. ನಾವೇನು ಮಾಡಬೇಕು? ಬರೀ ನೆನೆದ ಮಾತ್ರಕ್ಕಾಗೋದಿಲ್ಲ. ಏನನ್ನ ಮಾಡಿದರೆ ಆಗ್ತದೆ ಅದು ನೀವು ಇಂದ ಅದನ್ನ ಪ್ರೀತಿಸಿ ಅದೇ ಕ್ಷಣ ಸಂತೋಷ ಶುರುವಾಗ್ತದೆ. ಅದೇ ಕ್ಷಣ. ಈಗ ಅದಾನ ಒಬ್ಬ ಕುರೂಪಿ ಅದಾನ, ಇನ್ನು ನೆನೆದು ಇನ್ನು ಸುರೂಪಿ ಯಾವ ಕಾಲಕ್ಕಾಗವ? ಒಬ್ಬ ಸಾಮಾನ್ಯ ವ್ಯಕ್ತಿ ಅದಾನ, ಅವನ ಹತ್ತಿರ ಹಣ ಬಹಳ ಕಡಿಮೆ, ಸುಮ್ಮನೆ 1 ಎಕರೆ ಭೂಮಿ ಅಂತ ಇಟ್ಕೊಳ್ಳಿ. ಇವ 1000 ಎಕರೆದವ್ರು ನೆನೆಸಿ ಇನ್ಯಾವಾಗ ಶ್ರೀಮಂತನಾಗವ, ಭೂ ಒಡೆಯನಾಗುವವ? ಅದಕ್ಕೆ ಅವ್ರು ಹೇಳ್ತಾರೆ, ಹಂಗಾಗೋದಿಲ್ಲದು. ಏನು ಅದಿಯಲ್ಲ ಅದನ್ನ ಪ್ರೀತಿಸು, ನೀನು ಅದೇ ಕ್ಷಣಕ್ಕೆ ಶ್ರೀಮಂತನಾಗ್ತೀಯ. ಅದನ್ನ ಪ್ರೀತಿಸು, ಅದೇ ಕ್ಷಣಕ್ಕೆ ನೀನು ಸುಂದರನಾಗ್ತೀಯ. ಎಷ್ಟು ಚಲೋ ಮಾತು ಹೇಳಿ. ಇದು ಭಕ್ತಿ ಅನ್ನೋದು ಆ ಕ್ಷಣವೇ ನಿರ್ಮಾಣ ಮಾಡಿಬಿಡ್ತದೆ. ದೇವನನ್ನ ಹುಡುಕಾಡೋದು ಮಾರ್ಗ ಒಂದು, ಕಂಡದ್ದನ್ನೆಲ್ಲ ದೇವಮಯಗೊಳಿಸೋದು ಭಕ್ತಿ ಇದೆ. ಇದು ಬೇರೆ ಮಾಡೋದಿಲ್ಲ. ಅಲ್ಲದಾನ ದೇವರು, ಇಲ್ಲದಾನ ಅಂತ ಹೇಳೋದಿಲ್ಲ. ಮನುಷ್ಯನೇ ಏನ್ ನೋಡ್ತಿ, ಭಕ್ತಿಯಿಂದ ನೋಡು, ಅದೇ ದೇವರು. ಆ ಕ್ಷಣವೇ ದೇವರು. ಭಕ್ತಿಯಿಂದ ನೋಡಿದರೆ ಅದೊಂದು ಸುಂದರವಾದ ದೃಷ್ಟಿ. ಅದು ಅದರಿಂದ ನೋಡು, ಯಾವುದು ದೇವರಲ್ಲ, ಎಲ್ಲವೂ ದೇವರು, ಎಲ್ಲವೂ ದೇವರು. ಎಷ್ಟು ಚಂದ ಮಾತು ಹೇಳ್ತಾರೆ ಬಸವಣ್ಣನವರಂತಾರ. ಅಲ್ಲಮ ಪ್ರಭುಗಳು, ಈಗ ಬರೀ ನೆನೆದ ಮಾತ್ರಕ್ಕೆ ಎಲ್ಲಿ ಆಗ್ತದೆ ಹೇಳು ಮನುಷ್ಯನೇ? ನೀನು ಏನು ಅದಿಯಲ್ಲ, ನಿನ್ನ ಮನಸ್ಸಿನಲ್ಲಿ ತುಂಬಿಕೋ. ಅತ್ಯಂತ ಪವಿತ್ರವಾದ, ಸುಂದರವಾದ, ಶಾಂತವಾದ ಪ್ರೇಮವನ್ನು ತುಂಬಿಕೋ. ಆ ಕ್ಷಣವೇ ಫಲ.